ಜಾಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಮೊದಲಿಗೆ ಟಾಪ್ ಸ್ಟೋರೀಸ್. ಆಪರೇಷನ್ ಕಮಲದ ಟೆನ್ಷನ್ ಒಂದ್ ಕಡೆಯಾದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಈಗ ಅಂಬರೀಶ್ ಹೆಸರಲ್ಲಿ ರಾಜಕೀಯ ಶುರುವಾಗಿದೆ. ಮಂಡ್ಯದಲ್ಲಿ ಅಂಬರೀಶ್ ಜಾಗ ತುಂಬೋಕೆ ಅಭಿಷೇಕ್ ಬರ್ತಾನೆ ಅನ್ನುವ ಸುದ್ದಿ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಮಂಡ್ಯದ ಜೆಡಿಎಸ್ ನಾಯಕರ ಮೇಲೆ ಕಾಂಗ್ರೆಸ್ ಸಿಟ್ಟು ಸ್ಫೋಟವಾಗಿದೆ. ಅಂಬರೀಶ್ ಆ ಹೆಸರಲ್ಲೇ ಏನೋ ಒಂದು ಶಕ್ತಿ ಇತ್ತು. ಅಂಬರೀಶ್ ಕಾಲಿಟ್ರೆ ಸಮಸ್ಯೆಗಳು ಬಗೆಹರಿತಾ ಇತ್ತು. ರಾಜಕೀಯವಾಗ್ಲಿ ಸಿನಿಮಾವಾಗ್ಲಿ ಎಲ್ಲಾ ಕಡೆನೂ ಅಂಬರೀಶ್ ಚಾಪು ಮೂಡಿಸಿದ್ರು. ಹಾಗಾಗಿನೇ ಅಂಬರೀಶ್ ನಿಧನರಾದಾಗ ಇಡೀ ಸರ್ಕಾರವೇ ಮುಂದೆ ನಿಂತು ಅಂತ್ಯಕ್ರಿಯೆಗೆ ಸಹಕರಿಸಿತ್ತು. ಕುಮಾರಸ್ವಾಮಿ, ದೇವೇಗೌಡ, ಸಿದ್ದರಾಮಯ್ಯ, ಯಡಿಯೂರಪ್ಪ ಎಲ್ಲಾ ಪಕ್ಷದವರು ಮುಂದೆ ನಿಂತಿದ್ರು. ಆದರೆ ನಿನ್ನೆ ಮಂಡ್ಯದಲ್ಲಿ ನಡೆದ ಅಂಬಿ ಸ್ಮರಣೆ ಕಾರ್ಯಕ್ರಮಕ್ಕೆ ಘಟಾನುಘಟಿಗಳೇ ಬಂದ್ರು. ಸಿಎಂ ಕುಮಾರಸ್ವಾಮಿ ಆದಿಯಾಗಿ ಮಂಡ್ಯದ ಜೆಡಿಎಸ್ನ ಬಹುತೇಕ ಸಚಿವರು, ನಾಯಕರೆಲ್ಲ ಗೈರಾಗಿದ್ರು. ಇದರ ಬಗ್ಗೆ ಸ್ವತಃ ಅಂಬಿ ಪತ್ನಿ ಸುಮಲತಾ ಅವರೇ ಬೇಸರ ವ್ಯಕ್ತಪಡಿಸಿದ್ರು. ಅಭಿಷೇಕ್ ಕೂಡ ತಮ್ಮ ಅಪ್ಪನ ಶೈಲಿಯಲ್ಲೇ ಡೈಲಾಗ್ ಹೊಡೆದು ಅಂಬಿ ದಾರಿಯಲ್ಲೇ ನಡೆದ್ರೆ ಇಡೀ ಮಂಡ್ಯದ ಜನ ನಮ್ಮ ಬೆನ್ನಿಗಿರ್ತಾರೆ ಅನ್ನೋ ಮೂಲಕ ಅಭಿಮಾನಿಗಳ ಚಪ್ಪಾಳೆ ಗಿಟ್ಟಿಸಿದ್ರು. ಜೀವನದ ಜೊತೆಲಿ ನೀವಿದ್ರಿ, ಅದಾದ್ಮೇಲೂ ನೀವಿದ್ದೀರಾ. ಯಾರು ಬಂದ್ರು, ಯಾರಿಲ್ಲ, ಇಲ್ಲದೆ ಇರ್ಬೋದು, ಅದ್ರ ಬಗ್ಗೆ ಯಾವ ಬೇಜಾರು ಇಲ್ಲ ನನಗೆ. ನೀವಿದ್ದೀರಾ, ಅದೊಂದೇ ಸಾಕು. ನಮ್ಮಪ್ಪ ಯಾವಾಗ್ಲೂ ಹೇಳೋರು, 10 ಜನಕ್ಕೆ ಒಳ್ಳೇದ್ ಮಾಡಕ್ ಓಡು, ಯಾರೊಬ್ಬನಿಗೂ ಕೆಟ್ಟದ್ ಮಾಡಕ್ ಅನ್ಕೋಬೇಡ, ಉದ್ಧಾರ ಆಗ್ತೀಯ ಮಗನೇ ಅನ್ನೋರು. ನಿಜಾನೇ. ನಮ್ಮಪ್ಪನ ನೆನಪಲ್ಲಿ ಇನ್ ಮುಂದೆ 10 ಜನಕ್ಕೆ ಒಳ್ಳೇದ್ ಮಾಡಕ್ಕೆ ಹೊರಡ್ತೀವಿ ಎಂದು ಯಾರೊಬ್ರು ಕೆಟ್ಟದ್ ಬಯಸಕ್ ಬಂದಿಲ್ಲ ನಾವಿಲ್ಲಿ. ಅಂಬರೀಶ್ ಅಂತ್ಯಕ್ರಿಯೆ ವೇಳೆ ಜೊತೆಗಿದ್ದ ಕುಮಾರಸ್ವಾಮಿ ಅಂಡ್ ಟೀಮ್ ಅಂಬಿ ಸ್ಮರಣೆ ಕಾರ್ಯಕ್ರಮಕ್ಕೆ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಹುಟ್ಕೊಳ್ತು. ಆಗ್ಲೇ ಗೊತ್ತಾಗಿತ್ತು ಮಂಡ್ಯ ಲೋಕಸಭೆ ಕ್ಷೇತ್ರದ ವಿಷಯಕ್ಕೆ ಇಷ್ಟೆಲ್ಲ ಆಗ್ತಿದೆ ಅಂತ. ಮಂಡ್ಯ ಕ್ಷೇತ್ರದ ಮೇಲೆ ಸಿಎಂ ಪುತ್ರ ವ್ಯಾಮೋಹ. ಅಂಬಿ ಪುತ್ರ ಅಭಿಷೇಕ್ ಕೈ ಅಭ್ಯರ್ಥಿ ಮಾಡೋ ತವಕ. ಹಾಸನವನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಬಿಟ್ಕೊಟ್ಟು ಜೆಡಿಎಸ್ ಭದ್ರಕೋಟೆಯಾಗಿರೋ ಮಂಡ್ಯದಲ್ಲಿ ಈ ಬಾರಿ ಎಚ್ಡಿ ದೇವೇಗೌಡ ಸ್ಪರ್ಧೆ ಮಾಡ್ತಾರೆ. ಅವರಿಲ್ಲ ಅಂದ್ರೆ ಸಿಎಂ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಅಖಾಡಕ್ಕೆ ಇಳಿಸೋಕೆ ವೇದಿಕೆ ರೆಡಿಯಾಗ್ತಿದೆ. ಆದ್ರೆ ಅಂಬರೀಶ್ ಅಗಲಿಕೆ ನೋವು ಮಂಡ್ಯ ಜನರ ಮನಸ್ಸಲ್ಲಿ ಈಗಲೂ ಇದೆ. ಈ ನೋವು ಮತಗಳಾಗಿ ಪರಿವರ್ತನೆಯಾಗುತ್ತೆ. ಕಾಂಗ್ರೆಸ್ ಗೆಲುವು ಸುಲಭವಾಗುತ್ತೆ ಅಂತ ಅಂಬರೀಶ್ ಪುತ್ರ ಅಭಿಷೇಕ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡಲು ಸಿದ್ಧವಾಗ್ತಿದೆ. ಈ ವಿಷಯ ಗೊತ್ತಾದ ಮೇಲೆ ಅಂಬಿ ಸ್ಮರಣೆ ಕಾರ್ಯಕ್ರಮಕ್ಕೆ ಸಿಎಂ ಸಮೇತ ಜೆಡಿಎಸ್ ದಂಡು ಗೈರಾಗಿದ್ರು. ಅಂಬರೀಶ್ ಪುತ್ರನಿಗೆ ಕಾಂಗ್ರೆಸ್ನಿಂದ ಜೈಕಾರ. ಬೇರೆ ಅಭ್ಯರ್ಥಿ ಬಂದ್ರೆ ಹಾಕ್ತಾರಂತೆ ಧಿಕ್ಕಾರ. ಕಾಂಗ್ರೆಸ್ನವರು ನಮ್ಮ ಜಿಲ್ಲೆಯವರೇ ಅಭ್ಯರ್ಥಿಯಾಗಬೇಕು ಅಂತ ಷರತ್ತು ವಿಧಿಸಿದ್ದಾರಂತೆ. ಇಲ್ದಿದ್ರೆ ಬಹಿರಂಗವಾಗಿಯೇ ಅಭ್ಯರ್ಥಿ ತಿರಸ್ಕರಿಸುವ ಬಗ್ಗೆ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದ್ದಾರೆ. ನಾವೆಲ್ಲ ಏನು ನಮ್ಮ ಒತ್ತಾಸೆ ಏನಪ್ಪ ಅಂದರೆ, ಈಗ ಅಂಬರೀಷ್ ಅವರ ಸುಪುತ್ರರಾದ ಅಭಿಷೇಕ್ ಅವ್ರನ್ನ ಈ ಒಂದು 2019ರ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಮಾಡಬೇಕು. ಏನು ಮುಂದಿನ ಚುನಾವಣೆಯಲ್ಲಿ ಅಂಬರೀಷ್ ಅವರ ಮಗ ಅಭಿಷೇಕ್ ಅಂಬರೀಷ್ ಅವ್ರನ್ನ ಮಂಡ್ಯ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ದೇವೇಗೌಡ ಆಗಲಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆನ ಹೊರಗಡೆಯವರಿಗೆ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಮಾಡಿಕೊಡಬಾರ್ದು. ಸಿಎಂ ಕುಮಾರಸ್ವಾಮಿ ಸಿಟ್ಟು ಬರೀ ಅಂಬರೀಶ್ ಪುತ್ರ ಅಭಿಷೇಕ್ ವಿಷಯದಲ್ಲಷ್ಟೇ ಅಲ್ಲ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆನೂ ಬೇಡ ಅಂತಿದ್ದಾರೆ. ಬರೀ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಆರೋಪದಿಂದ ಹೊರಬರಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆ ಕುಟುಂಬದೊಳಗಿನ ಒತ್ತಡ, ಇನ್ನೊಂದ್ ಕಡೆ ದೋಸ್ತಿ ನಾಯಕರ ಷರತ್ತು. ಹೀಗಾಗಿ ಸಿಎಂ ಸೈಲೆಂಟ್ ಆಗಿ ಜಾಣ ನಡೆ ಅನುಸರಿಸ್ತಾ ಇದ್ದಾರೆ ಅನ್ನೋದು ಪ್ರಚಲಿತ ಮಾತು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ ಜೊತೆ ಅಶೋಕ್, ನ್ಯೂಸ್ 18 ಕನ್ನಡ, ಹಾಸನ. ಇನ್ನು ಸಂಕ್ರಾಂತಿ ಮುಗಿತಾ ಇದ್ದಂತೆ ಆಪರೇಷನ್ ಕಮಲಕ್ಕೆ ಮುಹೂರ್ತ ನಿಗದಿಯಾಗಿದೆ. ದೋಸ್ತಿ ಪಕ್ಷದ 12 ಶಾಸಕರ ಪೈಕಿ 3 ರಾಜೀನಾಮೆಗೆ ರೆಡಿಯಾಗಿದ್ದಾರೆ. 3 ಪಕ್ಷ ಬಿಡುವ ನಿರ್ಧಾರ ಅಧಿಕೃತವಾಗಿದೆ. ಆಪರೇಷನ್ ಲೋಟಸ್ ಬಗ್ಗೆ ಡಿಕೆಶಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಕಮಲದ ಕಡೆ ಮುಖ ಮಾಡಿದ್ದನ್ನ ಶಾಸಕರ ಸಹೋದರನೇ ಒಪ್ಪಿಕೊಂಡಿದ್ದಾರೆ. ದೋಸ್ತಿಗೆ ಸಂಕ್ರಾಂತಿ ಶಾಕ್ ಕೊಡಲು ವೇದಿಕೆ ಸಿದ್ಧ. ಆಪರೇಷನ್ ಕಮಲಕ್ಕೆ ಮುಂಬೈನಲ್ಲಿ ನಡೀತಿದೆ ಸ್ಕೆಚ್. ಕೈಕೊಟ್ಟು ಕಮಲ ಹಿಡಿಯಲು ರೆಡಿ ತ್ರಿಮೂರ್ತಿಗಳು. ಆಪರೇಷನ್ ಕಮಲದ ಮೊದಲ ಹೆಜ್ಜೆಗೆ 3 ಅತಿರಥ ಶಾಸಕರು ರೆಡಿಯಾಗಿದ್ದಾರೆ.
ಸಂಕ್ರಾಂತಿ ಬಳಿಕ ದೋಸ್ತಿ ಸರ್ಕಾರಕ್ಕೆ ಗುಡ್ ಬೈ ಹೇಳಿ ಬಿಜೆಪಿ ಬಾಗಿಲು ತೆರೆದು ಒಳಗೆ ಹೋಗಲು ಸಜ್ಜಾಗಿದ್ದಾರೆ. ಆ ಮೂವರು ಶಾಸಕರು ಬೇರೆ ಯಾರೂ ಅಲ್ಲ. ಬಳ್ಳಾರಿ ಗ್ರಾಮೀಣ ಶಾಸಕ ಬಿ ನಾಗೇಂದ್ರ, ಗೋಕಾಕ್ ಶಾಸಕ ಮಹೇಶ್ ಕುಮಟಳ್ಳಿ, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. ಈ ಮೂವರು ಶಾಸಕರು ಧನುರ್ಮಾಸ ಮುಗಿಯುತ್ತಿದ್ದಂತೆ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ. ಬಿಜೆಪಿ ಸೇರ್ಪಡೆ ಬಗ್ಗೆ ಜಾಧವ್ ಕುಟುಂಬದ ಸ್ಪಷ್ಟನೆ. ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಕಾಯ್ತಿದ್ರು. ಬಟ್ ಸಚಿವ ಸ್ಥಾನ ಕೊಡದೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷ ಸ್ಥಾನವನ್ನ ಕೊಟ್ರು. ಆದ್ರೆ ವಾರ ಕಳೆದ್ರೂ ನಿಗಮ ಮಂಡಳಿ ಕುರ್ಚಿಯಲ್ಲೇ ಕೂರಿಲ್ಲ ಉಮೇಶ್ ಜಾಧವ್. ಯಾಕೆ ಅಂತ ಕೇಳಿದಾಗ ಶಾಸಕ ಜಾಧವ್ ಸಹೋದರ ರಾಮಚಂದ್ರ ಬಿಜೆಪಿಗೆ ಹೋಗ್ತಾರೆ ಅಂತ ಪರೋಕ್ಷವಾಗಿ ಸ್ಟೇಟ್ಮೆಂಟ್ ಕೊಟ್ರು. ಹೋಗ್ಬೋದಂತ ಹೇಳಿ ಅಂತೂ ಅನ್ಸದಂದ್ರೆ ಈಗೆಲ್ಲ ಯಾಕಂದ್ರೆ ಸೃಷ್ಟಿ ವಾತಾವರಣ ಹಂಗಾಗ್ತಾ ಇದೆ. ಅದೇ ನಾ ಹೇಳಿಲ್ಲ, ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಸಾಹೇಬ್ರಕ್ಕಿಂತ ಜಾಸ್ತಿ ನಮ್ಮ ಕಾರ್ಯಕರ್ತರು ಭಾಳ ಇದು ಮಾಡ್ತಾ ಇದ್ದಾರೆ. ಮೇನ್ ಏನ್ರಿ ನಮ್ಮ ಕೆಲಸ ಆಗೋದಿಲ್ಲ ಏನಿಲ್ಲ, ಹಂಗೇನು ಅವಕಾಶ ಸಿಕ್ಕರೆ ಯಾಕೆ ಬಿಡ್ತೀರಿ ಅಂತೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಬಿಡಂತ ಹೇಳಿಲ್ಲ, ಅವಕಾಶ ಸಿಕ್ಕರೆ ಮತ್ತೆ ನಿಮ್ದು ಕೆಲಸಗಳು ಆಗ್ತಾ ಇಲ್ಲ, ನಮ್ದು ಕೆಲಸಗಳು ಆಗ್ತಿಲ್ಲ ಅಂದ್ರೆ ನೋಡ್ರಿ ನಿಮ್ಗೆ ಅವಕಾಶ ಸಿಕ್ಕರೆ ಏನು ಮಾಡ್ತೀರಿ ನೋಡ್ರಿ, ನೀವೆಲ್ಲ ಇದು ಮಾಡ್ರಿ ಅಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ. ಮುಂಬೈನಲ್ಲಿ ತ್ರಿಮೂರ್ತಿ ಶಾಸಕರು ರೆಸ್ಟ್ನಲ್ಲಿ, ಡಿಕೆಶಿ ಸುಳಿವು ಕೊಟ್ರು ನಮ್ಮ ಸ್ಟೇಟ್ಮೆಂಟ್ನಲ್ಲಿ. 3 ಜನ ಮುಂಬೈನಲ್ಲಿದ್ದಾರೆ, 3 ಜನ ಮುಂಬೈಗೆ ಹೋಗಿದ್ದಾರೆ. ಯಾರು ಭೇಟಿ ಮಾಡಕ್ ಹೋಗಿದಾರೋ ಗೊತ್ತಿಲ್ಲ, ಯಾವ ಹೋಟೆಲ್ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ. ಎಲ್ಲರೂ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೇಳೋದು 5 ನಿಮಿಷಕ್ಕೆಲ್ಲ ನೀವು ಟಿವಿಲಿ ಹೋಗ್ಬಿಡ್ತೀರಾ, ಪಾಪ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ತದೆ. ಅದಕ್ಕೆ ನಾನು ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದಾರೆ. ಜೈಲ್ ಕಳಿಸ್ಕೊಡ್ತೀವಿ ಅಂತ ಕೂಡ ಎಲ್ಲ ಹೇಳಿ ಎಲ್ಲ ಡೇಟ್ ಕೂಡ ಎಲ್ಲ ಫಿಕ್ಸ್ ಮಾಡಿದ್ರು. ಯಾರ್ಯಾರಿಗೆ ಏನೇನು ಆಮಿಷ ಒಡ್ಡಿದ್ದಾರೆ ಅನ್ನೋದನ್ನ ACBಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಅವ್ರಿಗೆ ವಿಚಾರ ಗೊತ್ತಿದೆ ಅದನ್ನ ಇನ್ನ ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಅವರು. ಎಲ್ಲ ಶಾಸಕರುಗಳು ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಹತ್ರ ಏನೇನು ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ಎಲ್ಲ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರ ಮೇಲೂ ತಿಳಿಸಿದ್ದಾರೆ. ಸ್ವಲ್ಪ ಇರಲಿ ನೋಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಸ್ವಲ್ಪ ಇದ್ದಾರೆ. ನಾನು ಅಂತವನಾಗಿದ್ರೆ ವಿತಿನ್ 24 ಅವರ್ಸ್ ಎಲ್ಲ ಎಕ್ಸ್ಪೋಸ್ ಮಾಡ್ಬಿಡ್ತಿದ್ದೆ. ಕೇಳಿದ್ರಲ್ಲ ಡಿಕೆಶಿ ಹೇಳಿದ್ದನ್ನ. ಮೂವರು ಶಾಸಕರು ಮುಂಬೈನಲ್ಲಿದ್ದಾರೆ ಅನ್ನೋದನ್ನ ಎಲ್ಲ ಮಾಹಿತಿ ಇದ್ರು ಸಿಎಂ ಕುಮಾರಸ್ವಾಮಿ, ಸಿದ್ದರಾಮಯ್ಯ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಡಿಕೆಶಿ ಹೇಳಿಕೆಗೆ ಪುಷ್ಟಿ ಕೊಡುವಂತೆ ಹಾಸನದಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ಮರುಕಪಟ್ರು. ಕುಮಾರಸ್ವಾಮಿ ಕಷ್ಟದಲ್ಲಿ ಸರ್ಕಾರವನ್ನ ನಡೆಸುತ್ತಿದ್ದಾರೆ ಅಂದ್ರು. ಇದು ಬಹಿರಂಗವಾಗಿ ಹೇಳ್ತಾನೆ. ಈಗ ಮೈತ್ರಿ ಸರ್ಕಾರದಲ್ಲಿ ದೇಶದ ಜನತೆ ಏನು ನೋಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು 37 ಜನ ಕಟ್ಕೊಂಡು ಮುಖ್ಯಮಂತ್ರಿ ಆಗಬೇಕಾದ್ರೆ ಅವ್ರಿಗಿರೋ ನೋವೇನು ಅಂತ ನನಗೆ ಗೊತ್ತಿದೆ. ಜೊತೆಗೆ ಕಾಂಗ್ರೆಸ್ನವರು ಅವ್ರನ್ನೂ ಸುಧಾರಿಸ್ಕೊಂಡು ಈ ರಾಜ್ಯದಲ್ಲಿ ಒಂದು ಮೈತ್ರಿ ಸರ್ಕಾರ ನಡೆಸಬೇಕು. ಅವ್ರಿಗಿರೋ ನೋವು ನನಗೆ ಅರ್ಥ ಆಗ್ತದೆ. ನಮ್ಮಲ್ಲಿ ಹೊಂದಾಣಿಕೆಗೆ ಹಲವಾರು ಸಮಸ್ಯೆಗಳಿರುತ್ತೆ, ಬೇಸರ ಮಾಡ್ಕೊಳ್ಬಾರ್ದು. ನಾನು ತುಂಬ ನೊಂದು ಮಾತಾಡ್ತಾ ಇದ್ದೇನೆ. ಇಂಥ ಒಂದು ಸನ್ನಿವೇಶ ಸರ್ಕಾರ ನಡೆಸೋದು ಕಷ್ಟ ಇದೆ. ಆಪರೇಷನ್ ಕಮಲ ನಡೆದ್ರೆ ನಾವು ಸುಮ್ಮನಿರ್ತೀವ? ಬಿಜೆಪಿಯ 20 ಶಾಸಕರು ಬರಲು ರೆಡಿ ಇದ್ದಾರೆ. ದಾವಣಗೆರೆಯಲ್ಲಿ ಕಾರ್ಮಿಕ ಸಚಿವ ವೆಂಕಟರಮಣಪ್ಪ ನಾವು ಸುಮ್ಮನಿರಲ್ಲ, ಬಿಜೆಪಿಯ 20 ಶಾಸಕರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂದ್ರೆ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ ಸರ್ಕಾರ ಸೇಫ್ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಅವರು 20 ಜನ ಬಾಧಕಕ್ಕೆ ರೆಡಿ ಇದ್ದಾರೆ. ಇನ್ನೇನು ಕಮಲದ ಆಪರೇಷನ್ ಏನು ಮಾಡ್ತಾರೆ? ಈ ತ್ರಿಮೂರ್ತಿಗಳ ಜೊತೆಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರು ಬಿಜೆಪಿಗೆ ಹೋಗ್ತಾರೆ ಅನ್ನೋ ಗುಸುಗುಸು ಶುರುವಾಯಿತು. ಆದ್ರೆ ನಾನು ಪಕ್ಷ ಬಿಡಲ್ಲ ಅಂತ ಗಣೇಶ್ ಹುಕ್ಕೇರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಟ್ನಲ್ಲಿ ಆಪರೇಷನ್ ಕಮಲಕ್ಕೆ ಹೆಚ್ಚು ಕಮ್ಮಿ ಮುಹೂರ್ತ ಫಿಕ್ಸ್ ಆಗಿದೆ. ಆದ್ರೆ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಬೇಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಸಂಕ್ರಾಂತಿ ಬಳಿಕ ಹೊಸ ಸರ್ಕಾರ ಮಾಡ್ತಾರೋ ಇಲ್ಲ ಲೋಕಸಭೆ ಎಲೆಕ್ಷನ್ಗೆ ತಯಾರಿನೋ ಗೊತ್ತಿಲ್ಲ. ಬಟ್
ರಾಜ್ಯ ಬಿಜೆಪಿ ಶಾಸಕರು ಮತ್ತು ಸಂಸದರಿಗೆ ಇವತ್ತು ದೆಹಲಿಯಲ್ಲಿ ಅಮಿತ್ ಶಾ ಪಾಠ ಮಾಡಬೇಕಿತ್ತು, ಆದರೆ ಪಾಠ ಆಗಲಿಲ್ಲ. ಅಮಿತ್ ಶಾಗೆ ಕಾದು ಸುಸ್ತಾದ ಕಮಲ ಪಡೆ. ದೆಹಲಿಯ ಸಭೆ ಬರಖಾಸ್ತುಗೊಳಿಸಿದ ಬಿಎಸ್ವೈ. ಇವತ್ತು ದೆಹಲಿಯಲ್ಲಿ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರನ್ನೆಲ್ಲ ಉದ್ದೇಶಿಸಿ ಅಮಿತ್ ಶಾ ಭಾಷಣ ಮಾಡಬೇಕಿತ್ತು. ಬಿಜೆಪಿ ಸಭೆಗೆ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಬರ್ತಾರೆ, ಲೋಕಸಭಾ ಚುನಾವಣೆಗೆ ಟಿಪ್ಸ್ ಕೊಡ್ತಾರೆ ಅಂತ ಶಾಸಕರು ಮತ್ತು ಸಂಸದರು ಕಾಯ್ತಾ ಕೂತಿದ್ರು. ಕಡೆಗೆ ಅಮಿತ್ ಶಾ ಬರೋದಿಲ್ಲ ಅನ್ನೋದು ಖಾತ್ರಿಯಾಗ್ತಿದ್ದಂತೆ ಯಡಿಯೂರಪ್ಪ ಸಭೆಯನ್ನ ನಾಳೆಗೆ ಮುಂದೂಡಿದ್ರು. ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆಗೆ ಮುಜುಗರ. ಮುಖ್ಯ ವೇದಿಕೆಯಿಂದ ಕೆಳಗೆ ಕಳಿಸಿದ ಯಡಿಯೂರಪ್ಪ. ಮಧ್ಯಾಹ್ನ ಬಿಜೆಪಿ ಸಭೆ ಶುರುವಾಗ್ತಿದ್ದಂತೆ ಸಭೆಯನ್ನ ಯಡಿಯೂರಪ್ಪ, ರಾಜ್ಯ ಉಸ್ತುವಾರಿ ಮುರಳೀಧರ್ ರಾವ್ ಉದ್ಘಾಟನೆ ಮಾಡಿದ್ರು. ಆಗ ವೇದಿಕೆಯಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆನೂ ಇದ್ರು. ಆದ್ರೆ ಕಾರ್ಯಕ್ರಮ ಉದ್ಘಾಟನೆ ಆಗ್ತಿದ್ದಂತೆ ಅನಂತಕುಮಾರ್ ಹೆಗಡೆ ಅವರನ್ನ ಯಡಿಯೂರಪ್ಪ, ನೀವು ಕೆಳಗೆ ಕೂತ್ಕೊಳ್ಳಿ, ಪ್ರಹ್ಲಾದ್ ಜೋಶಿ ಅವರು ವೇದಿಕೆಯಲ್ಲಿರ್ತಾರೆ ಅಂದ್ರು. ಮುಜುಗರಕ್ಕೆ ಒಳಗಾದ ಅನಂತಕುಮಾರ್ ಹೆಗಡೆ ಏನೂ ಮಾತನಾಡದೆ ಶಾಸಕರೆಲ್ಲ ಕೂತಿದ್ದ ವೇದಿಕೆಯ ಸೆಕೆಂಡ್ ರೋನಲ್ಲಿ ಬಂದು ಕೂತ್ಕೊಂಡ್ರು. ಕರ್ನಾಟಕದ ಸಂಘಟನಾತ್ಮಕ ಸಹ ಉಸ್ತುವಾರಿಗಳು ಗೊಂದಲದಲ್ಲಿದ್ದ ಶಾಸಕರು, ಸಂಸದರು, ಮಾಹಿತಿಯೇ ಇಲ್ಲದ ಮುಂಚೂಣಿ ನಾಯಕರು. 104 ಶಾಸಕರ ಪೈಕಿ ಬರೋಬ್ಬರಿ 100 ಶಾಸಕರು, ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಸಭೆಯಲ್ಲಿ ಹಾಜರಾಗಿದ್ರು. ದಿನವಿಡೀ ಚರ್ಚೆ ಮಾಡಲಾಯಿತು, ಆದರೆ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಸಭೆಯ ಉದ್ದೇಶದ ಬಗ್ಗೆ ಅನೇಕರಿಗೆ ಗೊಂದಲ ಇತ್ತು. ಇದು ನಿಜಕ್ಕೂ ಕೂಡ ಲೋಕಸಭಾ ಚುನಾವಣಾ ತಯಾರಿಗಾಗಿ ಮಾಡ್ತಾ ಇರುವ ಸಭೆಯೋ ಅಥವಾ ಶಾಸಕರನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಲ್ಲಿ ಈಗಿರುವ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಕೆಡವಿ ಹೊಸ ಸರ್ಕಾರ ರಚಿಸೋದಕ್ಕೆ ನಡೆಸ್ತಾ ಇರುವ ಕಸರತ್ತು ಅನ್ನೋ ಗೊಂದಲ ಇತ್ತು. ಎಲ್ಲರೂ ಒಂದಿಲ್ಲೊಂದು ರೀತಿಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ತಿಳಿಯುವಂತಹ ಕುತೂಹಲ ಹೊಂದಿದ್ರು. ಮತ್ತದೇ ಕುತೂಹಲ, ಮತ್ತದೇ ಗೊಂದಲ. ಕುತೂಹಲ ಗೊಂದಲಗಳ ನಡುವೆ ನಾಳೆ ಮತ್ತೆ ಸಭೆ. ರಾಜ್ಯ ಬಿಜೆಪಿಯ ಶಾಸಕರು ಮತ್ತು ಸಂಸದರಲ್ಲಿ ಸಭೆ ಮುಗಿದು ಸಂಜೆ ಸರಿದ್ರೂ ಇದ್ದ ಕುತೂಹಲ ತಣ್ಣದಿರಲಿಲ್ಲ, ಗೊಂದಲ ಬಗೆಹರಿದಿರಲಿಲ್ಲ. ನಾಳೆ ಮತ್ತೆ ಅದೇ ಕುತೂಹಲದೊಂದಿಗೆ ಅಮಿತ್ ಶಾ ಬರಬಹುದೆನ್ನುವ ನಿರೀಕ್ಷೆಯೊಂದಿಗೆ ಸಭೆ ನಡೆಯಲಿದೆ. ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಹೋಗಬೇಕು ಅಂದ್ಕೊಂಡಿದ್ದಂತ ಶಾಸಕರು, ಸಂಸದರು ಹಬ್ಬದ ಬಳಿಕವಾದ್ರೂ ಸಿಹಿ ಸುದ್ದಿ ಸಿಗಬಹುದು ಅಂತ ದೆಹಲಿ ಚಳಿ ಕಳೆಯುತ್ತಿದ್ದಾರೆ. ಧರಣೀಶ್, ಬೂಕನಕೆರೆ, ನ್ಯೂಸ್ 18 ಕನ್ನಡ. ನಡೆದಾಡುವ ದೇವರು ಶತಾಯುಷಿ ಸಿದ್ದಗಂಗಾ ಶ್ರೀಗಳ ಆರೋಗ್ಯವನ್ನ ವೈದ್ಯರು ನಿರೀಕ್ಷಿಸಿದ ಮಟ್ಟಕ್ಕೆ ಸುಧಾರಿಸ್ತಾ ಇಲ್ಲ. ನಿರಂತರವಾಗಿ ಚಿಕಿತ್ಸೆ ಕೊಟ್ಟರೂ ಶ್ವಾಸಕೋಶದ 2 ಭಾಗಗಳಲ್ಲಿ ನೀರು ತುಂಬಿಕೊಂಡಿದೆ ಅಂತ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಸಿದ್ದಗಂಗಾ ಶ್ರೀಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಶ್ರೀಗಳು ಗುಣಮುಖರಾಗ್ತಾರೆ ಅನ್ನುವ ಭರವಸೆ ಇದೆ, ಶ್ರೀಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸುವುದಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ನಮ್ಮ ಮೆಡಿಕಲ್ ಟರ್ಮ್ಸ್ ಪ್ರಕಾರ ಅಷ್ಟೊಂದು ಚೇತರಿಕೆಯನ್ನು ಕಾಣಿಸ್ತಾ ಇಲ್ಲ. ಯಾಕೆಂತಂದರೆ ಸ್ವಲ್ಪ ಆಲ್ಬುಮಿನ್ನು ನಿನ್ನೆ ನಾವು ಕಮ್ಮಿ ಮಾಡಿದ್ದಕ್ಕೆ ಮತ್ತೆ ಕಮ್ಮಿ ಆಗಿಬಿಟ್ಟಿದೆ, 2.6 ಆಗಿಬಿಟ್ಟಿದೆ ಆಲ್ಬುಮಿನ್ನು. ಮತ್ತು ಇನ್ಫೆಕ್ಷನ್ದು ರೇಟ್ ಏನಿದೆಯಲ್ಲ ಅದು ಅಷ್ಟೇ ಇದೆ. ನಿನ್ನೆ ರಕ್ತ ಪರೀಕ್ಷೆಗಳಲ್ಲಿ ಕಮ್ಮಿ ಆಗಬೇಕಾಗಿತ್ತು, ಅದೇನು ಕಮ್ಮಿ ಏನಾಗಿಲ್ಲ. ಅದು ನಿನ್ನೆ ಯಾವ ಲೆವೆಲಲ್ಲಿತ್ತು ಅದೇ ಲೆವೆಲ್ನಲ್ಲಿದೆ. ಆ್ಯಸ್ ಪರ್ ಮೆಡಿಕಲ್ ಇದ್ರ ಪ್ರಕಾರ ಮತ್ತು ನಮ್ಮದು ಲ್ಯಾಬ್ ಟೆಸ್ಟ್ಗಳು ಮತ್ತು ಇದ್ರದ್ದು ರಕ್ತ ಪರೀಕ್ಷೆಗಳು ಇದನ್ನೆಲ್ಲ ನೋಡಿದಾಗ ಅಷ್ಟೊಂದು ಚೇತರಿಕೆ ಅಂತೂ ಏನಾಗ್ತಾ ಇಲ್ಲ. ಅವ್ರಿಗೆ ಸಿಂಪ್ಟಮ್ಯಾಟಿಕಲಿ ಅವ್ರ ಇದು ಮಾಡಿದ್ರೆ ಕಣ್ಣು ತೆಗೆಯೋದು, ಕೈ ಎಲ್ಲ ಎತ್ತೋದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ವ್ಯವಹಾರ ಅಷ್ಟೇ, ಪೂಜೆ ಎಲ್ಲ ಮಾಡೋಕ್ಕಾಗ್ತಾ ಇದೆ. ಲಂಗ್ಸಲ್ಲಿ ಜಾಸ್ತಿ ಇವತ್ತು ಮತ್ತೆ ಜಾಸ್ತಿ ನೀರು ತುಂಬಿಕೊಂಡಿತ್ತು. 2 ಕಡೆನೂ ಇವತ್ತು ಬೆಳಿಗ್ಗೆ 2 ಕಡೆನೂ ನೀರು ತೆಗ್ದಿದ್ದೀವಿ. ಅದು ಏನಾಗುತ್ತೆ, ಆಲ್ಬುಮಿನ್ ಕಮ್ಮಿ ಆದ ತಕ್ಷಣ ಲಂಗ್ಸಲ್ಲಿ ನೀರು ತುಂಬ್ಕೊಳೋದು ಅದೆಲ್ಲ ಶುರುವಾಗುತ್ತೆ. ಆ ಲಂಗ್ಸಲ್ಲಿ ನೀರು ತುಂಬ್ಕೊಂಡಾಗ ಲಂಗ್ಸ್ ಪಕ್ಕನೇ ಇರುತ್ತೆ ಹಾರ್ಟು, ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಹಾರ್ಟ್ಗೆ ಎಫೆಕ್ಟ್ ಆದಾಗ ಅದರಲ್ಲಿ ಏಟ್ರಿಯಲ್ ಫಿಬ್ರಿಲೇಷನ್ ಅಂತೀವಿ, ಅದಾಗುತ್ತೆ. ಮತ್ತು ಹೈಪೋಟೆನ್ಷನ್ನು, BP ಕಮ್ಮಿ ಆಗುತ್ತೆ. ಇವೆಲ್ಲ ಸಿದ್ಧಗಂಗಾ ಶ್ರೀಗಳನ್ನು ನೋಡಬೇಕು ಅಂಥೇಳಿ ಬಂದಿದ್ದೇನೆ. ಇವತ್ತು ಅವರ ದರ್ಶನವನ್ನು ಪಡೆದು ಸ್ವಲ್ಪ ಉಸಿರಾಟದ ತೊಂದರೆ ಇದ್ದ ಕಾರಣ ಅದರ ಚಿಕಿತ್ಸೆಯನ್ನು ಕೂಡ ಡಾಕ್ಟರ್ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ನ್ಯೂಸ್ 18 ಚಾನೆಲ್ಗೆ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದರು.
ರಾಫೈಲ್ ಸಿಬಿಐ ನಿರ್ದೇಶಕ ವಜಾ ಸೇರಿದಂತೆ ಹಲವು ವಿಷಯಗಳಲ್ಲಿ ಗಂಭೀರ ಆರೋಪ ಮಾಡಿದರು. मैं नहीं हटाऊंगा. हिंदुस्तान की जनता हटाएगी. हिंदुस्तान के किसान, छोटे दुकानदार, युवा, नरेंद्र मोदी जी ने वायदा किया था 5 साल में हिंदुस्तान को बदल देंगे. बदल दिया, मगर गलत तरीके से बदला. जो भरोसा लोगों में था, मुझे याद है, जो भरोसा युवाओं में था, वो आज टूट गया है. मुझसे बात करते हैं, कहते हैं हमारा बेवकूफ बना दिया मोदी जी ने, हमारा टाइम जाया किया नरेंद्र मोदी जी ने, इनको अब हम निकालने वाले हैं. ये हिंदुस्तान की भावना है. सीबीआई चीफ को 2 बार हटाने की जल्दी क्या थी? मतलब क्या जल्दी थी कि एक बार 1:30 बजे रात को प्रधानमंत्री लिख रहे हैं कि भैया इसको 1:30 बजे रात को हटाओ. सीबीआई के चीफ राफेल पे इंक्वायरी करने जा रहे थे. पूरा देश जानता है कि उन पर दबाव डाला जा रहा था. पूरा देश जानता है कि जब उन्होंने इंक्वायरी डालने का काम शुरू किया, नरेंद्र मोदी जी ने उनको हटाया. मुझसे प्रेस कॉन्फ्रेंस में सवाल पूछा जाता है बेरोजगारी के बारे में, मुझसे सवाल पूछा जाता है भ्रष्टाचार, राफेल के बारे में. अब मुझे जवाब तो देना ही पड़ेगा. मैं ये तो नहीं कह सकता हूं कि भाई मैं आपको जवाब नहीं दूंगा. मोदी जी घर बैठ जाते हैं, पार्लियामेंट हाउस में आते नहीं है. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.